ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನೋಡ್ಬೋದು ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಫಾಲೋ ಆಗಿದೆ ಕಂಪ್ಲೀಟಾಗಿ. ಏನೊಂದು ಲಾಸ್ಟ್ 3 ಡೇಸ್ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದ್ದು ನಿಫ್ಟಿ ಲೆವೆಲಲ್ಲಿ. ಸೊ ಇವತ್ತು ಕಂಪ್ಲೀಟ್ ಫಾಲೋ ಆಗಿದೆ. ಒಂದು ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಫಾಲೋ ಆಗಿದೆ ಇವತ್ತು. ಸೊ ಇನ್ಫ್ಯಾಕ್ಟ್ ನಾನು ಟ್ವೀಟ್ ಕೂಡ ಮಾಡಿದ್ದೆ. ಲೆಟ್ ಮೀ ಟ್ವೀಟ್ ಓಪನ್ ಮಾಡ್ತೀನಿ ನಾನು. ಸೊ ಇದು ನೋಡ್ಬೋದು, ನಾನು ಆಲ್ಮೋಸ್ಟ್ 2 ಡೇಸ್ ಮುಂಚೆನೇ ಟ್ವೀಟ್ ಮಾಡಿದ್ದೆ, ಈ ಥರ ಮಾರ್ಕೆಟ್ ತುಂಬ ಸ್ಕ್ವಾಟ್ಸ್ ಇದೆ ಮಾರ್ಕೆಟಲ್ಲಿ, ಸೊ ಹುಷಾರಾಗಿ ಟ್ರೇಡ್ ಮಾಡಿ, ಪ್ಲಸ್ ಯಾವ ಥರ ರಿಸ್ಕ್ ತೊಗೊಳ್ಳಲ್ಲ ಅಂತ ಕೂಡ ನಾನು ಮೆನ್ಷನ್ ಮಾಡಿದೆ. ಇವೊಂದು ನಂದು ರಿಸ್ಕ್ ಫ್ರೀ ಟ್ರೇಡ್ಸ್ ತುಂಬ ಇದ್ದು ಕೂಡ ನಾನು ಟ್ರೇಡ್ ಓಪನ್ ರಿಸ್ಕ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಸ್ವಲ್ಪ ಸ್ಟಾಕ್ಸಲ್ಲಿ ತುಂಬ ವೋಲಟೈಲ್ ಇತ್ತು, ಅದಕ್ಕೆ ನಾನು ಅವಾಯ್ಡ್ ಮಾಡಿದ್ದೆ. ಸೊ ಇದೆಲ್ಲ ಒಂದು ಅರ್ಲಿ ಸಿಮ್ಟಮ್ಸ್ ನನಗೆ ಮಾರ್ಕೆಟ್ ಬ್ರೆತ್ ವೀಕ್ ಆಗ್ತಿರೋ ಟೈಮಲ್ಲಿ ಈ ಥರ ವೋಲಟಿಲಿಟಿ ಇದ್ದಾಗ ಸ್ಕ್ವಾಚ್ ಆಗೋದು, ಬ್ರೇಕ್ಔಟ್ ಸಸ್ಟೈನ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೂ ಟ್ರೇಡ್ಸ್ ತೊಗೊಂಡಿರಲಿಲ್ಲ ಲಾಸ್ಟ್ 2 ಡೇಸಿಂದ. ಸೊ ಇವತ್ತೊಂದು ಓಪನ್ ಪೊಸಿಷನ್ಸಲ್ಲೂ ತುಂಬ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಫಸ್ಟ್ ನಿಫ್ಟಿ ನೋಡೋದಾದರೆ ನೋಡ್ಬೋದು, ಈ ಫಾಲ್ ಪ್ರಾಬ್ಲಿ ಈ ಟ್ರೆಂಡ್ ಲೈನ್ ಏನು ಬ್ರೇಕ್ ಆಗಿದೆ ಇವತ್ತು. ಮೋಸ್ಟ್ಲಿ ಇಲ್ಲಿಂದ ಏನಾದರೂ ಕ್ವಿಕ್ಕಾಗಿ ಅಪ್ ಮೂವ್ ಆಗಬೇಕು, ಇಲ್ಲಾಂದರೆ ಪ್ರಾಬ್ಲಿ ಇಲ್ಲಿಂದ ಮತ್ತೆ ವರ್ಟಿಕಲ್ ಫಾಲ್ ಅಪ್ ಟು 25,300 ಬರೋ ಚಾನ್ಸಸ್ ಇದ್ರೂ ಇರುತ್ತೆ. ಇಲ್ಲಿಂದ ಏನಾದರೂ ಇನ್ ಕೇಸ್ ಮತ್ತೆ ಫಾಲ್ ಆದರೆ, ಬಟ್ ಏನೇ ಫಂಡಮೆಂಟಲ್ ನ್ಯೂಸ್ ಏನೇ ಇರ್ಬೋದು, ಟ್ರಂಪ್ ಟ್ಯಾರಿಫ್ 100% ಏನೇ ಇದ್ರೂ ಕೂಡ, ಬಟ್ ಎಂಡ್ ಆಫ್ ದ ಡೇ ನಮ್ಗೆ ಏನು ಕಂಟ್ರೋಲ್ ಅಂದರೆ ಚಾರ್ಟ್ ಒಂದೇ ಕಂಟ್ರೋಲ್ ಇರೋದು. ಸೊ ಆಬ್ವಿಯಸ್ಲಿ ಅವತ್ತೇನು ಒಂದು ಒಳ್ಳೆ ಬೇರಿಶ್ ಕ್ಯಾಂಡಲ್ ಕೊಟ್ಟಿದೆ, ಡೆಫಿನೆಟ್ಲಿ ನಾಟ್ ಗುಡ್ ಅಂತ ಹೇಳ್ಬೋದು. ಇದು ಬರೀ ಇಂಡಸ್ಟ್ರೀಸ್ ವೈಸ್, ಬಟ್ ನೀವು ಬೇರೆ ಸೆಕ್ಟರ್ಸಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ವೆರಿ ಬ್ರೂಟಲ್ ಫಾಲ್ ಅಂತಲೇ ಹೇಳ್ಬೋದು. ಮೆಟಲ್ಸು ಆಲ್ಮೋಸ್ಟ್ 3%, ಎನರ್ಜಿಲೂ ಆಲ್ಮೋಸ್ಟ್ ಕ್ಲೋಸ್ ಟು 3%, ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಕೂಡ ಮೋರ್ ದೆನ್ 1% ಫಾಲ್ ಆಗಿದೆ ಇವತ್ತು. ಈವನ್ ಸ್ಟ್ರಾಂಗ್ ಆಟೋ, ಮೆಟಲ್ಸ್ ಎಲ್ಲ ಕೂಡ ತುಂಬ ಅಗ್ರೆಸಿವ್ ಫಾಲ್ ಆಗಿದೆ. ಸೊ ಅದು ಓಪನ್ ಪೊಸಿಷನ್ಸ್ ನೋಡೋಗಿದ್ರೆ ಡೆಫಿನೆಟ್ಲಿ ನಾನು ಮಾರುತಿ ನೆನ್ನೆ ಎಕ್ಸಿಟ್ ಆಗಿದೆ. ಯಾವಾಗ ನನಗೆ ಒಂದು ಮತ್ತೆ ಎಂಟ್ರೀಸ್ ಪ್ರೈಸಿಗೆ ಬಂತು, ನಾನು ಎಕ್ಸಿಟ್ ಆದೆ, ಬಿಕಾಸ್ ನನಗೆ ಈ ಥರ ವರ್ಟಿಕಲ್ ಫಾಲ್ ಬಂತು ಅಂದ್ರೆ ಅನ್ಸುತ್ತೆ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿದೆ ಅಂತ. ಅದಕ್ಕೆ ಅಗ್ರೆಸಿವ್ ಸ್ಟಾಪ್ ಲಾಸ್ ಸಿಕ್ಕಿದೆ. ಸೊ ನೆನ್ನೆ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು. ಪ್ಲಸ್ IDBI ಬ್ಯಾಂಕ್ ನೋಡ್ಬೋದು 10% ಮೂವ್ಮೆಂಟ್ ಕೊಟ್ಟು ವಾಪಸ್ ಎಂಟ್ರಿ ಪ್ರೈಸ್ ಬರೋದು, ಆಬ್ವಿಯಸ್ ಇಟ್ಸ್ ನಾಟ್ ಎ ಗುಡ್ ಸೈನ್. ಇದು ಕೂಡ ನಾನು ಸ್ಟ್ರೆಂತಲ್ಲಿ ಎಕ್ಸಿಟ್ ಆದರೂ ಕೂಡ ನಾನು ಮತ್ತೆ ಇವತ್ತು ಎಕ್ಸಿಟ್ ಆದೆ, ರಿಮೈನಿಂಗ್ ಪೊಸಿಷನ್ ಕೂಡ. ಮುತ್ತೂಟ್ ಫಿನಾನ್ಸ್ ನಾನು ಏನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ ಮಂಡೇ. ಸೊ ಅದು ಆಲ್ಮೋಸ್ಟ್ 2 to 3 ಡೇಸ್ ಟೈಮ್ ಕೊಟ್ಟಿದೆ. ಇದು ಯಾವುದೇ ಥರ ಮೂವ್ ಬರ್ತಾ ಇರಲ್ಲ, ಮತ್ತೆ ಸೇಮ್ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಕ್ಕೆ ನಾನು ಎಕ್ಸಿಟ್ ಆದೆ ಇವತ್ತು ಮೈನರ್ ಲಾಸಲ್ಲಿ. US ನಾನು ತುಂಬ ದಿನ ಮುಂಚೆನೇ ಎಕ್ಸಿಟ್ ಆಗಿದೆ. ರೇಟಿಂಗ್ ನೋಡ್ಬೋದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿತ್ತು, ಬಟ್ ಅದು ಕೂಡ ಸಸ್ಟೈನ್ ಆಗಿಲ್ಲ. ಇದೆಲ್ಲ ವೀಕ್ ಮಾರ್ಕೆಟ್ ಸೈನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡೋಕ್ಕಿಂತ ಮಾರ್ಕೆಟಲ್ಲಿ ಅಗ್ರೆಸಿವ್ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಬ್ಯಾಡ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಲಾಸ್ ಮಾಡ್ಕೊತಾರೆ. ನೋಡ್ಬೋದು ನಾನು ಇವೊಂದು ಒಳ್ಳೆ ಸ್ಟ್ರಾಂಗ್ ಸ್ಟಾಕ್ ತೊಗೊಂಡ್ರು ಕೂಡ, ಬ್ರೇಕ್ಔಟ್ ತೊಗೊಂಡ್ರು ಕೂಡ, ಇದು ಯಾವುದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ಅಟ್ ದ ಎಂಡ್ ಆಫ್ ಡೇ ಅದೇನು ಮಾಡ್ಬೇಕು ಅದನ್ನೇ ಮಾಡೋದು ಅದು. ಸೊ ಬಟ್ ನಮ್ಮ ಕಂಟ್ರೋಲ್ ಇದೆ ಎಕ್ಸಿಟ್ ಒಂದೇ, ಸೊ ಅದು ಪ್ರಾಪರಾಗಿ ಆಗಬೇಕು ಅಷ್ಟೇ. ಸೊ ನಾನು ನೋಡ್ಬೋದು 3 ಡೇಸ್ ಕನ್ಸಲ್ಟೇಷನ್ ಏನಾಗಿತ್ತು, ಅದು ಬಿಲೋ ಸ್ಟಾಪ್ ಲಾಸ್ ಸಿಕ್ಕಿದೆ, ಅದು ಟ್ರಿಗರ್ ಆಯಿತು. ಸೊ ಇದೆಲ್ಲ ಒಂದು ವೀಕ್ ಮಾರ್ಕೆಟ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಅಷ್ಟೇ, ಜೈನ್ಕೋನು ಅಷ್ಟೇ ನೋಡಿ, ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ತುಂಬ ದಿನದಿಂದ ಕ್ಯಾರಿ ಮಾಡಿದ್ದೆ, ಒಳ್ಳೆ ಪ್ರಾಫಿಟ್ ಕೂಡ ಇದೆ. ನಂದು ರಾಂಗ್ ಟೈಮಲ್ಲಿ ಪಿರಮಿಡ್ ಮಾಡಿದೆ, ಬಟ್ ದಟ್ಸ್ ಫೈನ್. ನಾನು ಎಂಟ್ರಿ ಆ್ಯಕ್ಚುಲಿ ಎಕ್ಸಿಟ್ ಅದೇ ಬೇಸ್ ಲೋ ಇಲ್ಲಿ, ಸೊ ಏನೂ ಮಾಡೋಕ್ಕಾಗಲ್ಲ. ಫೆಡ್ಫಿನ ಒಂದಿದೆ, ನಂತರ ಮಿಕ್ಕಿದೆ ಯಾವುದೂ ಇಲ್ಲ ಪೊಸಿಷನ್ಸಲ್ಲಿ. ಶ್ರೀಪಿಸ್ಟಾನ್ ನೋಡ್ಬೋದು, ಇದು ಕೂಡ ಅಷ್ಟೇ 4 ಡೇಸ್ ಟೈಮ್ ಕೊಟ್ಟಿದೆ, ಓಡಿಲ್ಲ, ಎಕ್ಸಿಟ್ ಆದೆ. ಸೊ ಬಟ್ ಏನಾದ್ರು ಒಂದು ಲಾಸ್ ಅಂತೂ ತುಂಬ ಆಗಿಲ್ಲ, ಪ್ರಾಫಿಟ್ ಸ್ವಲ್ಪ ಇರೋದ್ರಿಂದ ಮ್ಯಾನೇಜ್ ಆಯಿತು. ಅಲ್ಯೂಮಿನಿಯಂ ಟ್ರೇಡ್ ನೆನ್ನೆ ನಾನು ಎಕ್ಸಿಟ್ ಆದೆ, ಬಿಕಾಸ್ ವರ್ಟಿಕಲ್ ಮೂವ್ಮೆಂಟ್ ಬಂದಿತ್ತು, ಪ್ಲಸ್ ನಾನು ಆಲ್ರೆಡಿ ತುಂಬ ಪ್ರಾಫಿಟ್ ಆಗಿತ್ತು. ಇಲ್ಲಿಂದ ನಾನು ಓಪನ್ ಪ್ರಾಫಿಟ್ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಸೊ ನಾನು ಕಂಪ್ಲೀಟ್ ಎಕ್ಸಿಟ್ ಆದೆ. ಜಾಕೆಟ್ ಆಗಿ ಹೋಲ್ಡ್ ಮಾಡಿದ್ದೀನಿ. ಸೊ ಒಂದು ನಾರ್ಮಲ್ ಕಾಂಟೆಕ್ಸ್ಟ್ ಮಾರ್ಕೆಟ್ ತುಂಬ ಬೇರಿಶ್ ಆಗಿದೆ. ಯಾವುದೇ ಥರ ಲಾಂಗ್ ಟ್ರೇಡ್ಸ್ ತೊಗೊಬೇಡಿ, ಒಂದು ಕ್ಲಿಯರ್ ಡೈರೆಕ್ಷನ್ ತೊಗೊಳ್ಳೋವರೆಗೂ ಬೆಸ್ಟ್ ಎಂಜಾಯ್ ಮಾಡಿ, ಇಲ್ಲ ಅಪ್ ಸ್ಕೇಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.